ನಮಸ್ಕಾರ. ಚಾಲುಕ್ಯ ರಾಜವಂಶದ ಲಾಂಛನ ವರಾಹ ಪರಿಕಲ್ಪನೆ ಮತ್ತು ಇತಿಹಾಸ. ಭಾರತದ ಮಧ್ಯಯುಗದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಪಡೆದಿದ್ದ ಚಾಲುಕ್ಯ ವಂಶ ತನ್ನ ರಾಜಕೀಯ ಸಾಮರ್ಥ್ಯ, ದೇವಾಲಯ ವಾಸ್ತುಶಿಲ್ಪ, ಆಡಳಿತ ಹಾಗೂ ಸಾಂಸ್ಕೃತಿಕ ಕೊಡುಗೆಗಳ ಜೊತೆಗೆ ತನ್ನದೇ ಆದ ರಾಜ ಲಾಂಛನಗಳಿಂದಲೂ ಕೂಡ ಪ್ರಸಿದ್ಧ ಆಗಿದೆ. ಒಂದು ರಾಜವಂಶದ ಲಾಂಛನ ಅಥವಾ ಚಿಹ್ನೆ ಅದರ ರಾಜಕೀಯ ಗುರಿತು, ಧಾರ್ಮಿಕ ನಂಬಿಕೆ, ವಂಶಗೌರವ, ಕುಲಗೌರವ ಹಾಗೆ ಮೂಲ ಪರಂಪರೆಯನ್ನು ಪ್ರತಿಬಿಂಬಿಸುತ್ತೆ. ಚಾಲುಕ್ಯರ ಲಾಂಛನಗಳನ್ನು ಕುರಿತು ಶಾಸನಗಳು, ನಾಣ್ಯಗಳು, ದೇವಾಲಯ ಶಿಲ್ಪಗಳು ಮತ್ತು ಸಾಹಿತ್ಯದ ಮೂಲಗಳು ಕೆಲವು ಪ್ರಮುಖ ಮಾಹಿತಿಗಳನ್ನ ನಮಗೆ ಒದಗಿಸ್ತವೆ. ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ಲಾಂಛನ ಅಂತ ಹೇಳಿದ್ರೆ ವರಾಹ. ಇದು ವಿಷ್ಣುವಿನ ವರಾಹ ಅವತಾರವನ್ನು ಪ್ರತಿನಿಧಿಸುತ್ತೆ. ಬಾದಾಮಿಯ ಚಾಲುಕ್ಯರು ತಾವು ವೈಷ್ಣವ ಪರಂಪರೆ ಜೊತೆಗೆ ಸಂಬಂಧ ಹೊಂದಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ವರಾಹ ಚಿಹ್ನೆಯನ್ನು ಬಳಸಿದರು. ಅವರ ಧ್ವಜಗಳಲ್ಲಿ, ಮುದ್ರಿಕೆಗಳಲ್ಲಿ ಹಾಗೂ ನಾಣ್ಯಗಳಲ್ಲಿ ವರಾಹದ ಚಿಹ್ನೆ ಎದ್ದು ಕಾಣ್ತದೆ. ಮುಂದಿನ ಶತಮಾನಗಳಲ್ಲಿ ಬಾದಾಮಿ ಚಾಲುಕ್ಯರಿಂದ ಕೌಲು ಹೊಡೆದ ಪೂರ್ವ ಚಾಲುಕ್ಯರು ಅಂದರೆ ವ್ಯಂಗ್ಯ ಚಾಲುಕ್ಯರು ಮತ್ತು ಕಳೆದು ಹೋಗಿದ್ದ ತಮ್ಮ ವೈಭವವನ್ನು ಮರಳಿ ಸ್ಥಾಪಿಸಿಕೊಂಡಿದ್ದ ಕಲ್ಯಾಣಿ ಚಾಲುಕ್ಯರು ಕೂಡ ವರಾಹವನ್ನು ತಮ್ಮ ರಾಜ ಲಾಂಛನವಾಗಿ ಇರಿಸಿಕೊಂಡಿದ್ದರು. ಆದರೆ ಕಾಲಕ್ರಮೇಣ ಸ್ಥಳೀಯ ಕಲಾಶೈಲಿ ಮತ್ತು ರಾಜಕೀಯ ಬದಲಾವಣೆಗಳಿಂದ ಲಾಂಛನಗಳ ರೂಪದಲ್ಲಿ ಕೆಲವು ವ್ಯತ್ಯಾಸಗಳು ಉಂಟಾದವು. ಬಾದಾಮಿ ಚಾಲುಕ್ಯರ ಕಾಲದ ಚಿಹ್ನೆಗಳು ಹೆಚ್ಚು ಸರಳ ಮತ್ತು ಪ್ರಾರಂಭಿಕ ರೂಪದಲ್ಲಿ ಹಂತದಲ್ಲಿದ್ದರೆ, ಕಲ್ಯಾಣಿ ಚಾಲುಕ್ಯರ ದೇವಾಲಯಗಳಲ್ಲಿ ಕಾಣುವ ಲಾಂಛನಗಳು ಹೆಚ್ಚು ಅಲಂಕೃತ ರೂಪವನ್ನು ಪಡೆದುಕೊಂಡವು. ಚಾಲುಕ್ಯ ವಂಶದ ರಾಜ ಲಾಂಛನ ವರಾಹ. ಇದಕ್ಕೆ ಅತ್ಯಂತ ಹಳೆಯ ಶಿಲ್ಪ ಸಾಕ್ಷಿಗಳು ಸಾಮಾನ್ಯ ಶಕೆ 6 ಮತ್ತು 7ನೇ ಶತಮಾನಗಳ ಬಾದಾಮಿ ಗುಹಾ ದೇವಾಲಯಗಳು ಹಾಗೆ ಐಹೊಳೆ ಪ್ರದೇಶಗಳಲ್ಲಿ ನಮಗೆ ಸಿಗ್ತವೆ. ಸಾಮಾನ್ಯ ಶಕೆ 578ರ ಸುಮಾರಿಗೆ ಕಟ್ಟಲ್ಪಟ್ಟ ಬಾದಾಮಿಯ ಗುಹಾ ಮಂದಿರ ಸಂಖ್ಯೆ 3ರಲ್ಲಿ ವಿಷ್ಣುವಿನ ವರಾಹ ಅವತಾರದ ಒಂದು ಭವ್ಯವಾದಂತಹ ಶಿಲ್ಪ ಐತೆ. ಇದು ಧಾರ್ಮಿಕ ಶಿಲ್ಪ ಆಗಿದ್ದರೂ ಕೂಡ ಹಲವಾರು ಇತಿಹಾಸಕಾರರು ಇದನ್ನು ಚಾಲುಕ್ಯರ ರಾಜ ಲಾಂಛನದ ಮೊದಲ ದೃಶ್ಯ ರೂಪಗಳಲ್ಲಿ ಒಂದು ಅಂತ ಪರಿಗಣಿಸ್ತಾರೆ. ದುರ್ಗದ ದೇವಾಲಯ ಹಾಗೂ ಪಟ್ಟದಕಲ್ಲು ದೇವಾಲಯದ ಸಮೂಹ ಪ್ರದೇಶಗಳಲ್ಲಿಯೂ ಕೂಡ ವರಾಹದ ಆಕೃತಿಗಳು ಮತ್ತು ವೈಷ್ಣವ ಚಿಹ್ನೆಗಳು ದೊರಕುತ್ತವೆ. ಪ್ರಸಿದ್ಧ ಕಲಾ ಇತಿಹಾಸಕಾರರಾದಂಥ ಡಾಕ್ಟರ್ ಕೆ ವಿ ಸೌಂದರರಾಜನು ಬಾದಾಮಿಯ 3ನೇ ಗುಹಾ ದೇವಾಲಯದಲ್ಲಿ ಕೆತ್ತಲಾಗಿರ್ತಕ್ಕಂಥ ಭವ್ಯವಾದ ಬೃಹತ್ ವರಾಹ ಶಿಲ್ಪ ಚಾಲುಕ್ಯ ರಾಜರು ವರಾಹನಿಗೆ ನೀಡ್ತಾ ಇದ್ದಂಥ ರಾಜಮನ್ನಣೆಗೆ ಅತ್ಯುತ್ತಮವಾದಂಥ ಉದಾಹರಣೆ ಆಗಿದೆ ಅನ್ನುವ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಇತಿಹಾಸಕಾರರಾದಂಥ ಕೆ ಎ ನೀಲಕಂಠ ಶಾಸ್ತ್ರಿ ಅವರು ಚಾಲುಕ್ಯರು ತಮ್ಮ ಸಾಮ್ರಾಜ್ಯ ಶಕ್ತಿಯನ್ನು ವೈಷ್ಣವ ಚಿಹ್ನೆಗಳ ಮೂಲಕ ರಾಜಕೀಯವಾಗಿ ಸ್ಥಿರಗೊಳಿಸಿದರು. ಅವರ ಕೃತಿಗಳಲ್ಲಿ ವರಾಹ ಚಿಹ್ನೆಯ ಬಳಕೆಯನ್ನು ವೈಷ್ಣವ ರಾಜ ಸಂಕೇತವಾಗಿ ಬಳಸಲಾಗಿದೆ ಅನ್ನುವ ನಿಲುವಿಗೆ ಬಂದಿದ್ದಾರೆ. ಚಾಲುಕ್ಯರಿಗೆ ವರಾಹ ಕೇವಲ ಧಾರ್ಮಿಕ ಸಂಕೇತ ಆಗಿರಲಿಲ್ಲ, ಅದು ಭೂಮಿಯನ್ನು ರಕ್ಷಿಸುವ ರಾಜ ಅಂತಕ್ಕಂಥ ರಾಜಕೀಯ ಸಂದೇಶವನ್ನು ಕೂಡ ನೀಡ್ತಾ ಇತ್ತು. ವಿಷ್ಣುವಿನ ವರಾಹ ಅವತಾರ ಪಾತಾಳದಿಂದ ಭೂದೇವಿಯನ್ನು ಉದ್ಧರಿಸಿದಂತೆ ಚಾಲುಕ್ಯ ರಾಜ ತನ್ನ ಪ್ರಜೆಗಳನ್ನು ರಕ್ಷಿಸುವ ಧರ್ಮರಾಜನಂತಕ್ಕಂಥ ಕಲ್ಪನೆಯನ್ನು ಈ ಲಾಂಛನ ಸೂಚಿಸ್ತಾ ಇತ್ತು. ಕೆಲವು ಚಾಲುಕ್ಯ ಶಾಸನಗಳಲ್ಲಿ ಹಾಗೂ ದೇವಾಲಯದ ಅಲಂಕರಣಗಳಲ್ಲಿ ಸಿಂಹಾಕೃತಿಗಳು ಕೂಡ ಕಂಡುಬರ್ತವೆ. ಆದರೆ ಇವು ವಂಶದ ಅಧಿಕೃತ ಲಾಂಛನಗಳಾಗಿದ್ವೋ ಅಥವಾ ಕೇವಲ ಶಿಲ್ಪ ಅಲಂಕಾರಗಳು ಅನ್ನುವ ವಿಷಯದಲ್ಲಿ ಪಂಡಿತರ ವಿದ್ವಾಂಸರ ನಡುವೆ ಚರ್ಚೆ ನಡೀತಾ ಇದೆ. ಆದರೂ ಕೂಡ ಸಿಂಹ ರಾಜಶಕ್ತಿ ಮತ್ತು ವಿಜಯದ ಸಂಕೇತವಾಗಿ ಬಳಕೆಯಾಗಿರುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಚಾಲುಕ್ಯರು ಚಿನ್ನದ ನಾಣ್ಯಗಳನ್ನ ವ್ಯಾಪಕವಾಗಿ ಚಲಾವಣೆಗೆ ತಂದಿದ್ದರು. ಅವರು ಮುದ್ರಿಸಿದ ಚಿನ್ನದ ನಾಣ್ಯಗಳ ಮೇಲೆ ವರಾಹನ ಚಿತ್ರ ಇರ್ತಾ ಇತ್ತು. ಇದು ವರಾಹ ಚಾಲುಕ್ಯ ರಾಜವಂಶದ ಅಧಿಕೃತ ಗುರುತರೋದಕ್ಕೆ ಮುಖ್ಯವಾದಂಥ ಸಾಕ್ಷಿಯಾಗೈತೆ. ಈ ಕಾರಣಕ್ಕಾಗಿಯೇ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಚಿನ್ನದ ನಾಣ್ಯಗಳಿಗೆ ವರಾಹ ಅಥವಾ ಹೊನ್ನು ಎನ್ನುವ ಹೆಸರು ರೂಢಿ ಬಂತು. ಚಾಲುಕ್ಯರ ನಂತರ ಬಂದ ವಿಜಯನಗರದ ಅರಸರು ಕೂಡ ಇದೇ ಸಂಪ್ರದಾಯವನ್ನು ಮುಂದುವರಿಸಿದರು. ಬಾದಾಮಿ ಮತ್ತು ಕಲ್ಯಾಣಿ ಚಾಲುಕ್ಯರ ಬಹುತೇಕ ತಾಮ್ರ ಶಾಸನಗಳು ಹಾಗೂ ಶಿಲಾಶಾಸನಗಳು ವರಾಹ ದೇವರನ್ನು ಸ್ತುತಿಸುವ ಮಂಗಳ ಶ್ಲೋಕ ಜೊತೆಗೆ ಪ್ರಾರಂಭ ಆಗ್ತವೆ. ಇಮ್ಮಡಿ ಪುಲಿಕೇಶಿಯ ಪ್ರಸಿದ್ಧ ಮುಸ್ಲಿಂ ತಾಮ್ರ ಶಾಸನ ಸ್ವಸ್ತಿ ಎಂಬ ಪವಿತ್ರ ಪದ ಜೊತೆಗೆ ಆರಂಭವಾಗಿ ನೀಲಕಮಲದ ಬಣ್ಣವನ್ನು ಹೊಂದಿರುವ ಜಗತ್ತನ್ನು ರಕ್ಷಿಸಿದ ವಿಷ್ಣುವಿನ ವರಾಹ ರೂಪವನ್ನು ಬಹಳ ಸುಂದರವಾಗಿ ಹೊಗಳ್ತದೆ. ಚಾಲುಕ್ಯರ ವರಾಹ ರಾಜ ಲಾಂಛನ ಕೇವಲ ಒಂದು ರಾಜವಂಶದ ಗುರುತಾಗಿದ್ದೇ ಇಡೀ ದಕ್ಷಿಣ ಭಾರತದ ನಾಣ್ಯ ಪದ್ಧತಿ ಮತ್ತು ಧಾರ್ಮಿಕ ರಾಜಕೀಯ ಸಿದ್ಧಾಂತದ ಮೇಲೆ ಆಳವಾದಂಥ ಪ್ರಭಾವ ಬೀರಿದ ಸಾಂಸ್ಕೃತಿಕ ಸಂಕೇತ ಆಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಕನ್ನಡದ ಇತರ ರಾಜವಂಶಗಳ ರಾಜ ಲಾಂಛನಗಳು ಏನಾಗಿದ್ವು, ಅವು ಯಾವ ಕಾರಣಕ್ಕೆ ಆರಿಸಲ್ಪಟ್ಟವು ಮತ್ತು ಬಳಸಲ್ಪಟ್ಟವು ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.